ಭಾರತೀಯ ಸೇನೆಯಲ್ಲಿ 26 ವರ್ಷಗಳ ಸುದೀರ್ಘ ಸಾಹಸಮಯ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಸ್ವಗ್ರಾಮ ತಾಲೂಕಿನ ಎಸ್ ದ್ಯಾಪಲಾಪುರಕ್ಕೆ ಸೈನಿಕ ಹವಾಲ್ದಾರ್ ಡಿ ಮಂಜಪ್ಪ ಅವರು ವಾಪಸ್ ಆಗುತ್ತಿರುವ ಹಿನ್ನೆಲೆಯಲ್ಲಿ ಹಾಸನ ನಗರದ ಕರ್ನಲ್ ಕಾರ್ಯಪ್ಪ ಉದ್ಯಾನವನದಲ್ಲಿ ಕಾರ್ಯಕ್ರಮ ನಡೆಸಿ ಅವರನ್ನು ಅಭಿನಂದಿಸಿದರು. ಇದೇ ವೇಳೆ ಸಂಘದ ಗೌರವಾಧ್ಯಕ್ಷ ಅಸಿಸ್ಟೆಂಟ್ ಕರ್ನಲ್ ವೀರ್ ದೊರೆರಾಜು ಮಾತನಾಡಿ, ಸೈನಿಕ ಹವಾಲ್ದಾರ್ ಡಿ ಮಂಜಪ್ಪ ಸೈನಿಕರಾಗಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತಿಯಾಗಿ ವಾಪಸ್ ತವರು ಊರಿಗೆ ಬಂದಿದ್ದು, ಅವರ ಮುಂದಿನ ಭವಿಷ್ಯ ಒಳ್ಳೆಯ ಆರೋಗ್ಯ, ಸಂಪತ್ತು ಮತ್ತು ಸಂತೋಷದಿಂದ ಕೂಡಿರಲಿ ಎಂದು ನಾವುಗಳೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಕಾರ್ಗಿಲ್ ಮತ್ತು ಸಿಲಿಗುಂಡಿ ಈ ಭಾಗದಲ್ಲಿ ಸೇವೆ ಮಾಡಿದ್ದಾರೆ ಎಂದರೆ ಇದೊಂದು ಸಾಹಸದ ಕೆಲಸ ಎನ್ನಬಹುದು. 2 ಗಡಿ ಭಾಗದಲ್ಲೂ ಚೈನಾ ಬಾರ್ಡರ್ಗಳಿವೆ. ಇದೊಂದು ಟಫ್ ಕೆಲಸ ಎಂದರು. ಇಂಜಿನಿಯರಿಂಗ್ ಮತ್ತು ಇತರೆ ಭದ್ರತೆಗೆ ಸಪೋರ್ಟ್ ಆಗಿದ್ದು ಅಷ್ಟೊಂದು ಕಠಿಣ ಪ್ರದೇಶಗಳಲ್ಲಿ ಸೇವೆ ಮಾಡಿದ್ದಾರೆ ಎಂದರೆ ನಿಜವಾಗಿಯೂ ಗ್ರೇಟ್ ಎಂದು ಶ್ಲಾಘಿಸಿದರು. ಅವರ ಜೀವನ ಸುಖಕರವಾಗಿರಲಿ ಎಂದು ಇದೇ ವೇಳೆ ಪ್ರಾರ್ಥಿಸಿದರು. ರೂಟ್ ಅಲ್ಲಿ ನಾನು ಓಡಾಡಿದ್ದೀನಿ ಬಿಫೋರ್ ಕಾರ್ಗಿಲ್. ಅದೇ ರೀತಿ ಶಿಲಿಗುಡಿ ಸೆಕ್ಟರ್ನಲ್ಲೂ ಸಹ ನಾನು ಸರ್ವಿಸ್ ಮಾಡಿದ್ದೀನಿ. ವೆರಿ ಟಫ್ ಟೆರೈನ್. 2 ಕಡೆನೂ, ಈ ಕಡೆನೂ ಚೈನಾ, ಆ ಕಡೆನೂ ಚೈನಾ, 2 ಬಾರ್ಡರ್ಗಳು ಇದ್ದಾವೆ. ಇದರಲ್ಲಿ ಇವರು ಇನ್ಫೆಂಟ್ರಿಗೆ ಮತ್ತು ಇಂಜಿನಿಯರ್ಸ್ಗೆ ಸಪೋರ್ಟಿವ್ ಆರ್ಮ್ಸ್ ಆಗಿದ್ದು ಅಷ್ಟೊಂದು ಕಠಿಣ ಪ್ರದೇಶಗಳಲ್ಲಿ ಸೇವೆ ಮಾಡಿದ್ದಾರೆ ಅಂತ ಅಂದರೆ ರಿಯಲಿ ಗ್ರೇಟ್. ಕಾರ್ಗಿಲ್ ಸೆಕ್ಟರಲ್ಲಿ ಸರ್ವಿಸ್ ಮಾಡಿದ್ದಾರೆ ಅಂದರೆ ಅವರ ಹೆಲ್ತು, ಅಲ್ಲಿಯ ಒಂದು ಕಂಡೀಷನ್ನು ಎಲ್ಲನೂ ಇದು ಮಾಡಿಕೊಂಡು ಬಂದಿದ್ದಾರೆ. ಅವರ ಜೀವನ ಸುಖಕರವಾಗಿರಲಿ ಅಂತ ಮತ್ತೊಮ್ಮೆ ಎಲ್ಲರೂ ಸೇರಿ ನಾವು ಪ್ರಾರ್ಥನೆ ಮಾಡೋಣ. ಜೈ ಹಿಂದ್, ಜೈ ಜವಾನ್. ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಎಎಸ್ ಪ್ರಮೋದ್ ಸಾಗರ್, ಮಾಜಿ ಜಿಲ್ಲಾಧ್ಯಕ್ಷ ಬಿ ಸೋಮೇಶ್ ಕರಿಗೌಡ, ಪ್ರಧಾನ ಕಾರ್ಯದರ್ಶಿ ಡಿಇ ಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷ ಬಿಕೆ ವೆಂಕಟೇಶ್, ಖಜಾಂಚಿ ಎಚ್ಎ ಲೋಕೇಶ್, ಕೃಷ್ಣೇಗೌಡ, ನಾರಾಯಣಸ್ವಾಮಿ, ಮಾಜಿ ಅಧ್ಯಕ್ಷ ನಾಗರಾಜು, ಮಾಜಿ ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.